ಸಾವು ಹೇಗೆ ಬರುತ್ತೋ ಆ ದೇವರಿಗೇ ಗೊತ್ತು. ಆರಾಮಾಗಿ ತನ್ನ ಕೆಲಸ ನಿರ್ವಹಿಸುತ್ತಿದ್ದ ಓರ್ವ ಸೆಕ್ಯೂರಿಟಿ ಗಾರ್ಡ್ನ ಸಾವು ಒಂದು ನೀರಿನ ಟ್ಯಾಂಕ್ನಲ್ಲಿ ಆಗುತ್ತೆ ಅನ್ನೋದು ಯಾರೂ ಊಹಿಸಿರಲಿಲ್ಲ. ಹಾಗಾದ್ರೆ ಅಷ್ಟಕ್ಕೂ ಆಗಿದ್ದೇನು? ಮೃತ ವ್ಯಕ್ತಿ ಯಾರು? ಹೇಗೆಲ್ಲ ಈ ಘಟನೆ ನಡೀತು ಅನ್ನೋ ಸಂಪೂರ್ಣ ಮಾಹಿತಿ ನಾವು ಕೊಡ್ತೀವಿ. ನಗರದಲ್ಲೇ ಬೆಚ್ಚಿ ಬೀಳಿಸುವ ದುರಂತ ಇದು. ಒಂದು ಸಣ್ಣ ತಪ್ಪಿನಿಂದ ಜೀವವೇ ಕಳೆದುಕೊಳ್ಳುವ ಪರಿಸ್ಥಿತಿ ಎದುರಾಗಿದೆ. ಹುಬ್ಬಳ್ಳಿಯ ಗಾಮನಗಟ್ಟಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಹೃದಯ ವಿದ್ರಾವಕ ಘಟನೆ ನಡೆದಿದ್ದು, ಊಟ ಮುಗಿಸಿ ಕರ್ತವ್ಯ ಮಾಡಬೇಕಿದ್ದ ಆತ ಪ್ರಾಣವನ್ನೇ ಕಳೆದುಕೊಂಡಿದ್ದಾನೆ. ಊಟ ಮುಗಿಸಿ ತನ್ನ ಊಟದ ಡಬ್ಬಿಯನ್ನು ತೊಳೆಯಲು ಹೋಗಿದ್ದ ಆತ ಈ ವೇಳೆ ಡಬ್ಬಿ ನೀರಿನ ಟ್ಯಾಂಕ್ನಲ್ಲಿ ಬಿದ್ದಿತ್ತು. ಅದನ್ನು ತೆಗೆಯಲು ಟ್ಯಾಂಕಿಗೆ ಇಳಿದಾತ ಹೊರ ಬರಲೇ ಇಲ್ಲ. ಈಜಲು ಬಾರದ ಕಾರಣ ನೀರಿನಲ್ಲಿ ಮುಳುಗಿ ವ್ಯಕ್ತಿ ಸಾವನ್ನಪ್ಪಿದ್ದಾನೆ. ಮೃತ ವ್ಯಕ್ತಿಯನ್ನು ಗದಗ ಮೂಲದ 65 ವರ್ಷ ವಯಸ್ಸಿನ ಹನುಮಂತ ತಳವಾರ್ ಎಂದು ಗುರುತಿಸಲಾಗಿದೆ. ಗಾಮನಗಟ್ಟಿ ಇಂಡಸ್ಟ್ರಿಯಲ್ ಏರಿಯಾದ GWP ಎಂಟರ್ಪ್ರೈಸಸ್ನಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡುತ್ತಿದ್ದರು. ಘಟನಾ ಸ್ಥಳಕ್ಕೆ APMC ನವನಗರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮರಣೋತ್ತರ ಪರೀಕ್ಷೆಗಾಗಿ ಶವವನ್ನು ಕಿಮ್ಸ್ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ಒಂದು ಕುಟುಂಬಕ್ಕೆ ಶಾಶ್ವತ ನೋವು ತಂದೊಡ್ಡಿದೆ. ಸದಾಕಾಲ ಜಾಗರೂಕತೆಯಿಂದ ಇರುವುದು ಉತ್ತಮ. ಈ ಘಟನೆಯಿಂದ ನಿಮ್ಮ ಅನಿಸಿಕೆ ಏನು? ಕಾಮೆಂಟ್ ಮಾಡಿ ಹಾಗೂ ಹೆಚ್ಚಿನ ಅಪ್ಡೇಟ್ಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಜನಮನ ಸುದ್ದಿ. ಸದಾ ಜನಪರ, ನಿಮ್ಮ ಜನಮನ. ನಡೀತದೆ ಈಗ ಅವ್ರ ತಾಯಿಗೆ ಬರೋದು